ಕೇಸ್ ಅಟೆಂಡೇ ಮಾಡಿಲ್ಲ. ಅವಾಗ್ಲೇನೆ ನಮ್ಗೆ ತುಂಬಾ ಅವಮಾನಗಳ ಎಲ್ಲ ಆಯ್ತು. ಹೊಡೆದ್ರು, ಸೀರೆ ಊರ ಹಾಕಿದ್ರು. ತಹಸೀಲ್ದಾರ್ ಬಂದು ರೆಸ್ಪಾನ್ಸ್ ಮಾಡ್ಬೇಕಾಯ್ತಾ, ಆ ಸ್ಪಾಟ್ ಬಂದು ಅವ್ರು ಯಾಕೆ ಈ ತರ ಹೆಣ್ಮಗುಗ್ ಆಯ್ತದೆ ಅಂತ ಅವ್ರು ಕೇಳ್ಬಾರ್ದಾಗಿತ್ತು. ಕೇಳಲಿಲ್ಲ. ಅವ್ರು ಅಲ್ಲಿ ಲಂಚ ಕೊಟ್ಟವ್ರು ಯಾರು ಲಂಚ ಕೊಡ್ತಾರೆ ಅವ್ರ ಪರವಾಗಿ ಅಲ್ಲಿ ಕೆಲಸ ನಡೀತಾ ಇದೆ. ಲಂಚ ಕೊಟ್ಟವ್ರು ಮಾತ್ರ ಕೆಲಸ ಮಾಡ್ಕೊಡ್ತಾ ಇದ್ದಾರೆ. ಚನ್ನಪಟ್ಟಣ ತಾಲೂಕು ಆಫೀಸಲ್ಲಿ ಯಾವುದೇ ಕಾರಣಕ್ಕೆಯಲ್ಲಿ ಬಡವ್ರು ಹೋದ್ರೆ ಯಾವ್ದಕ್ಕೂ ಅವರು ರೆಸ್ಪಾನ್ಸ್ ಮಾಡಲ್ರು. ತಾಲೂಕ್ ಆಫೀಸ್ ಜನದಿದ್ರಿಗೆ ನನಗೆ ಅವಮಾನ ಆಯ್ತು. ಜಗನ್ನಾಥ್ ಸರ್ ಮಾಡಿದಾರೆ, ಮೋಸ ಮಾಡಿದಾರೆ ಅವರು ನಮ್ಗೆ. ಅಂತವ್ರು ಇನ್ನುವೇ ಕೆಲಸದಲ್ಲೇ ಇದ್ದಾರೆ. ಅವ್ರನ್ನ ಯಾಕೆ ನೀವು ಕೆಲಸದಿಂದ ತೆಗ್ದಾಕಿಲ್ಲ? ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಇಪ್ಪತ್ತಾರನೇ ತಾರೀಕು ಕೇಸ್ ಇರೋದ್ರಿಂದ, ತಹಸೀಲ್ದಾರ್ ಕೋರ್ಟಲ್ಲಿ ಕೇಸ್ ಇರೋದ್ರಿಂದ ನಾವು ಅಲ್ಲಿಗೆ ಹೋಗಿದ್ವಿ. ಅಲ್ಲಿಗೆ ಹೋಗಿ ತುಂಬಾ ಇನ್ನೂ ಕೇಸ್ ಅಟೆಂಡೇ ಮಾಡಿಲ್ಲ. ಅವಾಗ್ಲೇನೆ ನಮ್ಗೆ ತುಂಬಾ ಅವಮಾನಗಳ ಎಲ್ಲ ಆಯ್ತು. ಹೊಡೆದ್ರು, ಸೀರೆ ಊರ ಹಾಕಿದ್ರು, ಎಲ್ಲ ಮಾಡಿದ್ರು. ಆದ್ರೆ ನಮ್ಗೆ ಅಲ್ಲಿ ಆ ತಾಲೂಕು ಆಫೀಸಲ್ಲಿ ತಹಸೀಲ್ದಾರ್ಗೆ ಹೋಗಿ ಕೇಳಿದಾಗ ಈ ತರ ಹಿಂಗೆಲ್ಲ ಮಾಡ್ತಾ ಇದಾರೆ ಸರ್, ಬಂದು ನಮ್ಗೆ ಹೆಲ್ಪ್ ಮಾಡಿ ಅಂತ ನಾವು ಕೇಳ್ದಕ್ಕೆ, ನೀವು ಸ್ಟೇಷನ್ಗೆ ಹೋಗ್ರಿ, ಸಿಟಿ ಸ್ಟೇಷನ್ಗೆ ಹೋಗ್ರಿ, ಅಲ್ಲೋಗಿ ಕಂಪ್ಲೇಂಟ್ ಕೊಡಕಮ್ಮ ಹೋಗಿ ಅಂತ ಅಂದ್ಬಿಟ್ಟು ಅವರು ಬಂದು ಏನು ರೆಸ್ಪಾನ್ಸ್ ಮಾಡ್ಲಿಲ್ಲ. ನಮ್ಗೆ ಅಲ್ಲಿ ತಹಸೀಲ್ದಾರ್ ಬಂದು ರೆಸ್ಪಾನ್ಸ್ ಮಾಡ್ಬೇಕಾಯ್ತಾ, ಆ ಸ್ಪಾಟ್ ಬಂದು ಅವ್ರು ಯಾಕೆ ಈ ತರ ಹೆಣ್ಮಗುಗ್ ಆಯ್ತದೆ ಅಂತ ಅವ್ರು ಕೇಳ್ಬಾರ್ದಾಗಿತ್ತು. ಕೇಳಲಿಲ್ಲ. ಅವ್ರು ಯಾವ ಉದಾಹರಣೆಗೋಸ್ಕರ ಅವರು ಈ ತರ ಹಿಂಗ್ ಮಾಡಿದ್ರು ಅಂತ ನನಗೆ ಗೊತ್ತಾಗ್ಲಿಲ್ಲ. ಆದ್ರೆ ಒಂದೇನು ಅಂತಂದ್ರೆ, ಆ ತಾಲೂಕ್ ಆಫೀಸಲ್ಲಿ ಯಾವುದೇ ಒಂದು ಹೆಣ್ಮಗು ಹೋಗ್ಲಿ, ಜೆಂಟ್ಸೆ ಹೋಗ್ಲಿ, ಬಡಪಾಯಿಗಳು ಯಾರೇ ಹೋಗ್ಲಿ, ಯಾವುದೇ ಕೆಲಸಗಳು ಅಲ್ಲಾಗಲ್ಲ. ಅಲ್ಲಿ ಲಂಚ ಕೊಟ್ಟವ್ರು ಯಾರು ಲಂಚ ಕೊಡ್ತಾರೆ ಅವ್ರ ಪರವಾಗಿ ಅಲ್ಲಿ ಕೆಲಸ ನಡೀತಾ ಇದೆ. ನಾವು ಯಾಕೆ ನಾವು ಲಂಚ ಕೊಟ್ಟಿಲ್ಲ? ಯಾಕೆ ಗೌರ್ಮೆಂಟ್ ಜಾಬ್, ಗೌರ್ಮೆಂಟ್ ಸಂಬಳ ಕೊಡ್ತಾ ಇದೆ. ಸಂಬಳ ಕೊಟ್ಮೇಲೆ ನಾವ್ ಯಾಕೆ ಲಂಚ ಕೊಡ್ಬೇಕು ಅಂತ ನಾನು ಯಾವ್ದೇ ಕಾರಣಕ್ಕೂ ನಾವು ಲಂಚ ಕೊಡಬಾರ್ದು. ನಾವು ಕಾನೂನು ರೀತಿಲಿ ಮಾಡಿಸ್ಬೇಕು ಅನ್ಕೊಂಡು ನಾವು ಓದ್ವಿ. ಆದ್ರೆ ನಾವು ಓದೋ ತಕ್ಕಕ್ಕೆ ನಮ್ಗೆ ಕಾನೂನು ರೀತಿಲಿ ಯಾವ್ದು ಆಗಿಲ್ಲ. ಎಲ್ಲ ಅನ್ಯಾಯ, ಮೋಸ, ದಖಾದೇನೆ, ಅಲ್ಲಿ ದೌರ್ಜನ್ಯ ಜಾಸ್ತಿ ನಡೀತಾ ಇದೆ. ಅಲ್ಲಿ ಇದಕ್ಕೆ ಸಂಬಂಧಪಟ್ಟ ಮೇಲಧಿಕಾರಿಗಳು ಏನು ಇವ್ರ ಮೇಲೆ ಸೂಕ್ತ ಕ್ರಮನ ಜರುಗಿಸ್ಬೇಕು. ಇಷ್ಟೊಂದು ಲಂಚ ತಕೊಂಡು ಅವರು ಲಂಚ ಕೊಟ್ಟವ್ರು ಮಾತ್ರ ಕೆಲಸ ಮಾಡ್ಕೊಡ್ತಾ ಇದ್ದಾರೆ. ಲಂಚ ಕೊಡದ ಇದ್ದವ್ರಿಗೆ ಹೋಗ್ರಮ್ಮ, ಅವತ್ ಬರಗಿ, ಇವತ್ ಬರಗಿ, ನಾಳೆ ಬರಗಿ, ನಾಳಿದ್ ಬರಗಿ, ಇಷ್ಟನೇ ಒಂದ್ ತಿಂಗಳು ಬಿಟ್ಕೊ ಬರಗಿ, 5 ತಿಂಗಳು ಬಿಟ್ಕೊ ವರ್ಷ ಬಿಟ್ಕೊ ಬರಗಿ ಅಂತ ಈ ತರ ರೀಸನ್ ಕೊಟ್ಟಿ ಕಳಿಸ್ತಾರೆ. ಏನೇ ಅಲ್ಲಿ ನಾವ್ ಏನಾರು ಒಂದ್ ಹೆಣ್ಮಗು ಹೋಗಿದೆ, ಇದು ಏನು ಏನಾರ ಕೆಲಸ ಈ ತರ ಹಿಂಗ ಆಗಿದೆ ಸರ್ ಅಂತ ಅನ್ನೋಕೆ ಏನು ರೆಸ್ಪಾನ್ಸ್ ಮಾಡಲ್ಲ. ಯಾವ್ದೇ ಜಿಲ್ಲಾಧಿಕಾರಿಗಳು ಅಲ್ಲಿ ತಾಲೂಕ್ ಆಫೀಸಲ್ಲಿ, ಚನ್ನಪಟ್ಟಣ ತಾಲೂಕ್ ಆಫೀಸಲ್ಲಿ ಯಾವುದೇ ಕಾರಣಕ್ಕೆಯಲ್ಲಿ ಬಡವ್ರು ಹೋದ್ರೆ ಯಾವ್ದಕ್ಕೂ ಅವರು ರೆಸ್ಪಾನ್ಸ್ ಮಾಡಲ್ರು. ಯಾರು ದುಡ್ಡನ್ನ ಕೊಡ್ತಾರೆ ಅವ್ರಿಗೆ ಅದನ್ನ ಖಾತೆ ಎಲ್ಲ ಮಾಡ್ಕೊಡ್ತಾ ಇದ್ದಾರೆ. ನಮ್ಗೆ ಯಾವ್ದೇ ಕಾರಣಕ್ಕಿಲ್ಲ. ಇಷ್ಟು ವರ್ಷ ಆಗದೆ ನಮ್ಗೆ ವಂಶವೃಕ್ಷನ ಕೊಡಿ ಅಂತಂದ್ರೆ ವಂಶವೃಕ್ಷ ಕೊಡ್ತಾ ಇಲ್ಲ. ನಿನ್ನೆ ಆ ತರ ನಮ್ಗೆ ಪರಿಸ್ಥಿತಿ ಆಯ್ತು. ಅಷ್ಟು ಜನದಿದ್ರಿಗೆ, ಇಡೀ ತಾಲೂಕ್ ಆಫೀಸ್ ಜನದಿದ್ರಿಗೆ ನನಗೆ ಅವಮಾನ ಆಯ್ತು. ನಾವ್ ಇರ್ಬೇಕು, ಸಾಯ್ಬೇಕು ಅಂತ ನಮ್ಗೆ ಅಷ್ಟು ಅವಮಾನ ಆಯ್ತು. ಅದಕ್ಕೋಸ್ಕರ ನಾವು ಬಂದು ಮನವಿ ಮಾಡ್ಕೊಂಡು ಕೇಳ್ಕೊತಾ ಇದೀವಿ. ಇಲ್ಲಾದ್ರೂ ನಮ್ಗೆ ಈ ಮುಖಾಂತರನಾದ್ರೂ ನಮ್ಗೆ ನ್ಯಾಯ ದೊರಕುತ್ತೆ, ನಮ್ಗೆ ಅವ್ರ ಕಡೆಯಿಂದ ನಮ್ಗೆ ಇದ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಜಗನ್ನಾಥ್ ಸರ್ ಮಾಡಿದಾರೆ, ಮೋಸ ಮಾಡಿದಾರೆ ಅವರು ನಮ್ಗೆ. ನಮ್ದು ವಂಶವೃಕ್ಷ ಇಲ್ದಾನೆ ಅವ್ರು ಬರೀ 2 ವಂಶವೃಕ್ಷನೇ, ಇಬ್ಬರ ಹೆಸರು ವಂಶವೃಕ್ಷದಲ್ಲಿ ಅವರು 32 ಎಕರೆ ಖಾತೆ ಮಾಡ್ಕೊಟ್ಟಿದ್ದಾರೆ, ಎಲ್ಲ ಮಾಡ್ಕೊಟ್ಟಿದ್ದಾರೆ. ಅವ್ರು ಮಾಡ್ಕೊಟ್ಟಿರೋದು ಮೋಸ. ಅಂತವ್ರು ಇನ್ನುವೇ ಕೆಲಸದಲ್ಲೇ ಇದ್ದಾರೆ. ಅವ್ರನ್ನ ಯಾಕೆ ನೀವು ಕೆಲಸದಿಂದ ತೆಗ್ದಾಕಿಲ್ಲ? ಇಷ್ಟೊಂದು ಮೋಸ, ಅಕ್ರಮ, ಡಕಾತಿ ನಡೀತಾ ಇದೆ ಅಂತ ಅಂದ್ಮೇಲೆ ಅವ್ರು 32 ಎಕರೆ ಖಾತೆ ಮಾಡ್ಸಿದಾರೆ ಅಂತ ಅಂದ್ಮೇಲೆ ನಮ್ದು 4 ಜನದ್ದು ಮಕ್ಕಳುಗಳದು, ನಮ್ಮ ಅಣ್ಣದಿರ್ ಸೈನ್ಯ ಆಗ್ಲಿ, ನಮ್ಮ ಸೈನ್ಯ ಆಗ್ಲಿ, ನಮ್ಮ ಅತ್ತಿರ ಸೈನ್ಯ ಯಾರ ಸೈನ್ಯ ತಗೊಳ್ದಾನೆ ಅವರು ಮೋಸದಿಂದ ಖಾತೆ ಮಾಡಿದ್ದಾರೆ. ನಾವ್ ಅದನ್ನ ಕೇಳಕ್ ಹೋದ್ರೆ ಅವರು ಏನಮ್ಮ ಅನ್ಕೊಂತ ನಮ್ಗೆ ಆವಾಜ್ ಹಾಕಿ ಕಳಿಸ್ತಾರೆ. ಅವ್ರು ಏನೇ ಆದ್ರೂ ಅವರು ಲಂಚ ಯಾರು ಕೊಟ್ಟಿರ್ತಾರೆ? ಅವರು ವಿಶ್ಕಂಠನೂರು ಮೆಡಿಕಲ್ ಕೃಷ್ಣ ಅಂತ ಅವರು, NS ಕೃಷ್ಣ ಅವರು, ಅವರೆಲ್ಲ ಲಂಚ ಕೊಟ್ಟಿರುತ್ತೆ. ಅವ್ರ ಪರವಾಗಿ ಅವರು ಮಾತಾಡ್ತಾರೆ, ನಮ್ಮ ಪರವಾಗಿ ಏನು ಮಾತಾಡಲ್ಲ. ಅಲ್ಲಿ ನಾವು ತಹಸೀಲ್ದಾರ್ಗೆ ಕಷ್ಟನ ಹೇಳ್ಕೋ ಅಂತಂದ್ರೆ ಜಗನ್ನಾಥ್ ಸ್ಟೂಡೆಂಟ್ ಒಬ್ರು, ಏನಮ್ಮ ಏನು ಹೇಳ್ಬೇಡಿ, ನೀವು ಆಚೆ ಹೋಗಿ ಅಂತಾರೆ. ಒಂದು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ರೆ ನಮ್ಗೆ ಬಂದು ಬೈತಾರೆ. ಸ್ಟೇಷನ್ ಹತ್ರಕ್ಕೂ ಬಂದವ್ರೆ. ಅವರು ತಾಲೂಕ್ ಆಫೀಸಲ್ಲಿ ಇರೋರು. ನಾವು ಸ್ಟೇಷನ್ಗೆ ಹೋದ್ರೆ ಸ್ಟೇಷನ್ ಹತ್ರ ಯಾಕೆ ಬರ್ತಾರೆ ಅವರು? ಸ್ಟೂಡೆಂಟು ಬಂದು ನಮ್ಮನ್ನೇ ಬೈತಾರಲ್ಲ, ಏಂತಕ್ ಬೈತಾರೆ ಅವರು? ಕಾನೂನು ರೀತಿಲಿ ಮಾತಾಡ್ಬೇಕು ಅಂತಂದ್ರೆ ಕಾನೂನು ರೀತಿಲಿ ಮಾತಾಡ್ಬೇಕು. ನಮ್ಮ ಪರವಾಗಿ ಮಾತಾಡ್ತಿಲ್ಲ, ಅವ್ರ ಪರವಾಗಿ ಕಾನೂನು ಹೆಂಗಾಯ್ತು ಹಂಗ್ ಮಾತಾಡ್ಬೇಕು. ಅಲ್ಲಿ ಕಾನೂನು ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಎಲ್ಲ ಮೋಸನೇ ನಡೀತಾ ಇದೆ. ಇದುವರೆಗೂ ಮೋಸ ನಡೀತಾ ಇದೆ ಅಲ್ಲಿ ತಾಲೂಕ್ ಆಫೀಸಲ್ಲಿ. ಇನ್ನು ಮುಂದೆ ಯಾವ್ದೇ ಕಾರಣಕ್ಕೆಯಲ್ಲಿ ಬಡವ್ರಿಗೆ ಆಗ್ಲಿ, ಯಾರಿಗೆ ಅಲ್ಲಿ ಖಾತೆ ಮಾಡ್ಕೊಡ್ಬೇಕು. ಯಾವುದೇ ಲಂಚ ಪಂಚ ಯಾವ್ದು ತಗೊಬಾರ್ದು. ಯಾರು ಲಂಚ ತಗೊಂಡು ಇದನ್ನ ಮೋಸದಿಂದ ಮಾಡವ್ರೆ ಅದನ್ನೆಲ್ಲ ಕಾನೂನು ರೀತಿಲಿ ನೀವು ಸೂಕ್ತ ಕ್ರಮ ತಗೋಬೇಕು ಅಂತ ಮೇಲಧಿಕಾರಿಗಳಿಗೆ ಮನವಿ ಮಾಡಿಕೊಂಡು ಕೇಳ್ಕೊತಾ ಇದೀನಿ ಸರ್.